ನಮಸ್ಕಾರ. ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಾನು ಗಬ್ರೀಶ್ ಅಕ್ಕಿ, ಡೇ ಔಟ್ ವಿತ್ ಗೌರೀಶ್. ಸೊ ಹೊರಗಡೆ ಬಂದಿದ್ದೀವಿ, ಇದು ರಾಕ್ಲೈನ್ ಸ್ಟುಡಿಯೋ. ಸೊ ನಾವು ಮಾತಾಡ್ತಿರುವಂಥ ಚಿತ್ರ ಈ ವಾರ ತೆರೆ ಕಾಣಲಿರುವ ದಶಮುಖಗಳಲ್ಲಿ ಬಹುಶಃ ಒಂದು ಅತ್ಯಂತ ಪ್ರಮುಖ ಮುಖ ಅಂದರೆ ಅನಂತ್ನಾಗ್ ಅವ್ರದ್ದು. ಸೊ ಅನಂತ್ನಾಗ್ ಅವರೊಂದಿಗಿನ ವಿಶೇಷ ಸಂದರ್ಶನ ನಿಮಗೆ ಮತ್ತೊಮ್ಮೆ ಸ್ವಾಗತ. 1 ಗಂಟೆ ಕಾಲ ಕೂತು ಚರ್ಚಿಸೋದ್ರಲ್ಲಿ ತುಂಬ ವ್ಯತ್ಯಾಸ ಇದೆ. ಸೊ ರವಿ ಶ್ರೀವತ್ಸ ನಿರ್ದೇಶನದ ದಶಮುಖ ಈ ವಾರ ತೆರೆ ಕಾಣ್ತಾ ಇದೆ. ತುಂಬ ಜನ ಹಿರಿಯ ನಟರು ಅದರಲ್ಲಿದ್ದಾರೆ. ಅದರಲ್ಲಿ ಅತ್ಯಂತ ಮುಖ್ಯವಾಗಿ ಅನಂತ್ನಾಗ್ ಇದರಲ್ಲಿ ನಟಿಸಿದ್ದಾರೆ. ಅವ್ರು ಈಗ ನಮ್ಮೊಂದಿಗಿದ್ದಾರೆ. ನಮಸ್ಕಾರ, ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಸೊ ಹೇಗಿದ್ದೀರಿ ಸರ್ ನೀವು? ಚೆನ್ನಾಗಿದೆ. ಓಕೆ, ನೋಡೋಕ್ಕಂತೂ ಹಾಗೇ ಇದ್ದೀರಾ, ಚೆನ್ನಾಗೇ ಇದ್ದೀರಾ. ಐ ಹೋಪ್ ಎವ್ರಿಥಿಂಗ್ ಇಸ್ ಫೈನ್, ಲೈಫ್ ಇಸ್ ಗೋಯಿಂಗ್ ಕೂಲ್. ಆಲ್ ಇಸ್ ವೆಲ್. ಆಲ್ ಇಸ್ ವೆಲ್. ಫೈನ್ ಅಂದರೆ ಕನ್ನಡದಲ್ಲಿ ದಂಡ ಆಗಿದ್ದರಿಂದ ಐ ಡೋಂಟ್ ಯೂಸ್. ನೀವು ಸಿನಿಮಾಗಳನ್ನ ಮಾಡ್ತಾ ಇದ್ದೀರಾ ಕಂಟಿನ್ಯೂಸ್ ಆಗಿ ಅಂತ ಅನ್ಕೋತೀನಿ. ತುಂಬ ಬ್ಯುಸಿ ಆಗಿದ್ದೀರಾ. ದಶಮುಖ ಅನ್ನೋ ಹೆಸರು ಕೂಡ ತುಂಬ ವಿಶೇಷವಾಗಿದೆ ಮತ್ತು ಅದರಲ್ಲಿ ಒಂದು ಇಂಗ್ಲೀಷ್ ಮೂವಿಯಿಂದ ಇನ್ಸ್ಪೈರ್ ಆಗಿರೋದು ನಮಗೆ ಗೊತ್ತಿರುವಂಥದ್ದು. ಆ ಪ್ಲಾಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಒಂಥರ ಇನ್ನೋವೇಟಿವ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇದರಲ್ಲಿ ನೀವೇನು ಮಾಡ್ತಾ ಇದ್ದೀರಾ? ಇದರಲ್ಲಿ ಬೇಸಿಕಲಿ ಈಗ ಪಾಶ್ಚಾತ್ಯ ದೇಶಗಳಲ್ಲಿ ವಿಶೇಷವಾಗಿ ಪಾಶ್ಚಾತ್ಯ ಇಂಗ್ಲೀಷ್ ಮಾತಾಡೋ ದೇಶ ಅಂತ ನಾವು ಹೆಚ್ಚಾಗಿ ಅಮೆರಿಕ ಆಗಲಿ ಇಂಗ್ಲೆಂಡ್ ಆಗಲಿ ಇವತ್ತಿಗೂ ಜೂರಿ ಸಿಸ್ಟಮ್ ಅಂತಂದರೆ, ಉದಾಹರಣೆಗೆ ಒಂದು ಮರ್ಡರ್ ಟ್ರಯಲ್ ನಡೀತಾ ಇದ್ದರೆ ಜಡ್ಜಿಗೆ ಅದರ ಎರಡು ಕಡೆ ವಾದ ವಿವಾದಗಳನ್ನು ಕೇಳ್ತಾರೆ. ಆತ ನೋಟ್ಸ್ ತೊಗೊಂಡು ಆಮೇಲೆ ತೀರ್ಪು ಕೊಡ್ತಾರೆ. ಇದು ನಮ್ಮ ವ್ಯವಸ್ಥೆ. ಆದರೆ ಅಲ್ಲಿಯ ವ್ಯವಸ್ಥೆಯಲ್ಲಿ ಏನು ನಮ್ಮದು ಹೆಚ್ಚು ಕಡಿಮೆ ಬ್ರಿಟಿಷ್ ಸಿಸ್ಟಮೇ ಇಲ್ಲಿ, ವೆದರ್ ಇಟ್ಸ್ ದ ಕಾನ್ಸ್ಟಿಟ್ಯೂಷನ್ ಪ್ರತಿಯೊಂದು ಎಲ್ಲ ಅಲ್ಲಿ ಜೂರಿ ಸೆಲೆಕ್ಟ್ ಮಾಡ್ತಾರೆ. ಒಂದು 10 ಜನ ಅಥವಾ 12 ಜನ ಸೆಲೆಕ್ಟ್ ಮಾಡಿ ಫ್ರಮ್ ದ ಜನರಲ್ ಪೀಪಲ್, ಬೇರೆ ಬೇರೆ ರೆಪ್ರೆಸೆಂಟೇಟಿವ್ ಆಫ್ ಡಿಫ್ರೆಂಟ್ ಸೆಕ್ಷನ್ಸ್ ಆಫ್ ಸೊಸೈಟಿ ಸೆಲೆಕ್ಟ್ ಮಾಡಿ ಅವರನ್ನು ಕೂರಿಸ್ತಾರೆ. ಅವರು ಈ ಕೇಸ್ ಬಗ್ಗೆ ಒಂದು ವಾದ ವಿವಾದಗಳನ್ನು ಕೇಳಿ ಒಂದು ತೀರ್ಪಿಗೆ ಬರಬೇಕು. ನಿರಪರಾಧಿ, ಅಪರಾಧಿ, ಅಪರಾಧಿ, ನಿರಪರಾಧಿ, ಅಪರಾಧಿ, 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 ಈಸ್ ಇನ್ನೋಸೆಂಟ್, ಗಿಲ್ಟಿ, ನಿರಪರಾಧಿ. ಬಟ್ ಈ ಕತೆ ಬೇಸಿಕಲಿ 12 ಆಂಗ್ರಿ ಮನ್ ಅಂತ ಒಂದು ಭಾಳ ಹಿಂದೆ ಬಂದಿತ್ತಂತೆ. ಅದರ ಕುರಿತು ಈ ಚಿತ್ರ ಅಂದಾಗ ನಿರ್ಮಾಪಕರು ನಿರ್ದೇಶಕರು ಬಂದಾಗ ನನಗೆ ಹಿಡಿಸ್ತು, ಕತೆ ಹಿಡಿಸ್ತು. ನಾನು ಪಾತ್ರಗಳನ್ನು ಅವರು ವಿವರಿಸಿದ್ರು, ಸ್ಕ್ರಿಪ್ಟೇ ಕೊಟ್ಟಿದ್ದರು. ತುಂಬ ಚೆನ್ನಾಗಿದೆ ಅಂದ್ಕೊಂಡು, ಒಂದು ವೆರಿ ಡ್ರಾಮ್ಯಾಟಿಕ್ ಅಂತ ಅನ್ನಿಸ್ತು. ಆಮೇಲೆ ಇದರ ಚಿತ್ರ ಮುಗಿಸಿದ ಮೇಲೆ ನನ್ನ ಮಗಳು ಅದನ್ನು ನನಗೆ ಇದರ ಒಂದು ಲ್ಯಾಪ್ಟಾಪ್ ತೋರಿಸಿದ್ರು, ಒರಿಜಿನಲ್ ಒನ್. ಸೊ ಹೆಚ್ಚು ಕಡಿಮೆ ಥೀಮ್ಯಾಟಿಕಲಿ ಅದಕ್ಕೆ ನ್ಯಾಯ ಒದಗಿಸಿದ್ದೀವಿ ಅಂತ ಅನ್ನಿಸ್ತದೆ. ನನಗೆ ತುಂಬ ಹಿಡಿಸ್ತು ಈ ಸ್ಕ್ರಿಪ್ಟು. ಇದರಲ್ಲಿ ನಿಮ್ಮ ಪಾತ್ರದ ಹೆಸರು? ನಾನು ಒನ್ ಆಫ್ ದ ಜೂರಿ ಮೆಂಬರ್. ಓಕೆ. 10 ಜನರಲ್ಲಿ ನಾನೊಬ್ಬ. ಅದೇ 10 ಜನ ಅಂದರೆ ಆ ದಶಮುಖ, 10 ಜೂರಿಗಳ ದಶಮುಖ. ನನ್ನ ಒಬ್ಬ ಹಳೆಯ ಪ್ರೊಫೆಸರು ಏನೋ ಆ ರೀತಿಯ ಕ್ಯಾರೆಕ್ಟರ್, ಒಬ್ಬ ತಂದೆ ಆ್ಯಂಡ್ ಸೀನಿಯರ್ ಸಿಟಿಸನ್ ಆಲ್ಮೋಸ್ಟ್. ಆಫ್ಕೋರ್ಸ್ ನನಗಿಂತ ಸೀನಿಯರ್ ಸಿಟಿಸನ್ ದತ್ತಣ್ಣ ಪಾತ್ರ ಮಾಡಿದ್ದಾರೆ. ಅದರಲ್ಲಿ ನನ್ನ ಒಂದು ದೇವರಾಜ್, ಅವಿನಾಶ್, ರವಿಚಂದ್ರನ್, ಆಮೇಲೆ ಸರಿತಾ ಒಂದು ಪಾತ್ರ, ಅಚ್ಯುತರಾವ್ ಒಂದು ಪಾತ್ರ ಮಾಡಿದ್ದಾರೆ, ಪ್ರವೀಣ್ ಒಂದು ಪಾತ್ರ, ಆಮೇಲೆ ಮಾಳವಿಕಾ, ಚೇತನ್ ಜೂರಿಯಲ್ಲಿ ಬರೋದಿಲ್ಲ, ಬೇರೆ ಪಾತ್ರ ಒಂದಿದೆ. ನಾನು 5 ಗಂಟೆಗೆ ಹೊರಗೆ ಬರ್ತೀನಿ. ಬಂದಾದ್ಮೇಲೆ ನಿಮಗೆ ನನ್ನ ಮೇಲೆ ಪ್ರೀತಿ ಇತ್ತು ಅಂದ್ರೆ ಆವಾಗ ನೋಡೋಣ. 5 ಗಂಟೆ ಪರವಾಗಿಲ್ಲ ರೀ, ಕಾಯ್ತೀನಿ. ಅವಳು ಈ ರೀತಿ ಯಾಕೆ ಹೇಳಿದ್ಲು? ಅವಳಿಗೆ ಅವಳನ್ನ ಕಂಡ್ರೆ ಇಷ್ಟ ಇಲ್ವಾ, ಅಥವಾ ಅವಳನ್ನ ಬೇರೆ ಯಾರಾದರೂ ಪ್ರೀತಿಸಿದ್ರ? ಈ ಗೊಂದಲಗಳು ಅವಳನ್ನ ಉಂಟಾಯ್ತು. ಟೈಮ್ 5 ಆಯ್ತು. ಯಾಕ್ರಿ? ನಾನು ಕುಂಟಿ ಅಂತ ಎಲ್ಲಿ ನೀವು ನನ್ನ ಬಿಟ್ಟು? ನಿಮಗೊಂದು ಗೊತ್ತಾ, ಈ ಕರ್ನಾಟಕದಲ್ಲಿ ನಾನು ಓದಿರೋ ಕನ್ನಡ ಕುಂಟ್ತಾ ಇದೆ. ನಾನು ಪ್ರೀತಿಸಿದ ಹುಡುಗಿ ಕನ್ನಡನ ತಲೆ ಮೇಲೆ ಓದ್ಕೊಂಡು ಓಡಾಡ್ತಿದ್ದೀನಿ. ನಿಮ್ಮನ್ನ ಪೂಜಿಸ್ತೀನಿ ರೀ. ವೆರಿ ಚಾಲೆಂಜಿಂಗ್ ಆಲ್ಸೋ ಅಂತ ಅನಿಸ್ತದೆ. ಯಾಕಂದರೆ ವೇರಿಗೇಟೆಡ್ ಮೂಡ್ಸ್ ಇವೆ ಈ ಚಿತ್ರದಲ್ಲಿ. ಈ ನನ್ನ ಪಾತ್ರಕ್ಕೆ ಆತ ಒಂದು ಸಲ ಡಿಫೆನ್ಸಿವ್ ಆಗಿರ್ತಾನೆ, ಒಂದು ಸಲ ಆಫೆನ್ಸಿವ್ ಆಗ್ತಾನೆ. ಈ ರೀತಿ ಆತನ ಏರಿಳಿತಗಳಿದ್ದಂಥ ಒಂದು ಪಾತ್ರ.
ಮಾಡಿದ್ವಿ. ಆ ಹುಡುಗನ ನೇಣಿಗಂಬಕ್ಕೆ ಹಚ್ಚೋ ಪ್ರಯತ್ನ ಪಡ್ತಿದ್ದೀರ ಹೊರತು ಅವನು ನ್ಯಾಯ ಕೊಡ್ಸೋದು ನಿಮ್ಮ ಉದ್ದೇಶ ಅಲ್ಲ. ಬೇಡ, ಸಾಕ್ ಮಾಡಿ. ನಿಮಗೆ ರಕ್ತದಾಹ. ಆ ಹುಡುಗನ ರಕ್ತ ನೋಡಕ್ಕೆ ನಿಮ್ಗೆ ಎಷ್ಟು ಆಸೆ ರೀ. ನಿಮ್ಮಂತ ಮನುಷ್ಯ ಮೃಗನ ನಾನ್ ನೋಡೇ ಇಲ್ಲ. ಮನುಷ್ಯ ಮೃಗ. ಎಸ್, ಇನ್ನು ನನಗೆ ಅನ್ಸೋದಂತಂದರೆ ಒಂದು ನೀವು ಹೇಳಿದಾಗೆ ಒಂದು ರೂಮ್ ಅಥವಾ ಒಂದು ಚಿಕ್ಕ ಪ್ಲೇಸಲ್ಲಿ ಈ ಥರದ್ದು ಒಂದು ವಾತಾವರಣ ಕ್ರಿಯೇಟ್ ಮಾಡೋದಿಲ್ಲ, ಒಂದು ಟೆನ್ಸ್ ಆಗಿರೋ ಒಂದು ವಾತಾವರಣ. ಅದು ಒಂದು ಕಡೆ ಪ್ರೇಕ್ಷಕನಿಗೆ ಕೂಡ ಟೆನ್ಷನ್ ಕ್ರಿಯೇಟ್ ಮಾಡುವಂಥ ಅಥವಾ ಆ ಥರದ್ದೊಂದು ಮೂಡ್ ಕ್ರಿಯೇಟ್ ಮಾಡುತ್ತೆ. ಇನ್ನೊಂದು ನನಗೆ ಅನ್ಸೋದು ರವಿ ಶ್ರೀವತ್ಸಗೆ ಈ ಪ್ರಶ್ನೆ ಕೇಳಬೇಕು. ಇಷ್ಟು ಜನರನ್ನ ಶೂಟ್ ಮಾಡಬೇಕಾದ್ರೆ ಅಂದರೆ ಆ್ಯಕ್ಟ್ ಮಾಡಿಸ್ಬೇಕಾದ್ರೆ ದಟ್ ಮಸ್ಟ್ ಬಿ ಚಾಲೆಂಜಿಂಗ್ ಫಾರ್ ಹಿಮ್. ವೆರಿ ಚಾಲೆಂಜಿಂಗ್. ಆ್ಯಂಡ್ ನಾನು ರವಿ ಶ್ರೀವತ್ಸ ಅವರದ ಜೊತೆ ಅಂದರೆ ಆತ ಬರೆದ ಒಂದೆರಡು ಸ್ಕ್ರಿಪ್ಟ್ಗಳಲ್ಲಿ ಸ್ಕ್ರಿಪ್ಟ್ ಆ್ಯಂಡ್ ಡೈಲಾಗ್ಸ್ ಬರೆದಿದ್ದರು. ಒಂದೆರಡು ಚಿತ್ರಗಳನ್ನು ಮಾಡಿದ್ದೆ. ಚೆನ್ನಾಗಿ ಸ್ಕ್ರೀನ್ ಪ್ಲೇ ಎಲ್ಲ ವರ್ಕೌಟ್ ಮಾಡಿದರು. ಅದರ ನಂತರ ಇದೇ ಅವರು ನಿರ್ದೇಶಕರಾಗಿ ಹೊರಹೊಮ್ಮಿದ್ರು. ಅದು ಆಬ್ವಿಯಸ್. ಅದನ್ನು ಸ್ಕ್ರೀನ್ ಪ್ಲೇ ಅವರ ಡೈಲಾಗ್ಸ್ ನೋಡಿದಾಗಲೇ ಇವತ್ತಲ್ಲ ನಾಳೆ ವಿಲ್ ಬಿ ಲೀಡಿಂಗ್ ಡೈರೆಕ್ಟರ್ ಅಂತ ಇವಾಗ ಹೆಲ್ಡ್ ಔಟ್ ದಟ್ ಪ್ರಾಮಿಸ್. ಆವಾಗ ನಿಮ್ಮ ಡ್ರೆಸ್ ತುಂಬ ಚೆನ್ನಾಗಿದೆ. ನನಗೆ ಮದುವೆ ಆಗಿದೆ ರೀ. ನಾನು ಯಾರನ್ನ ಮದುವೆ ಮಾಡ್ಕೊಳ್ಳೋ ಉದ್ದೇಶ ಇಲ್ಲ. ಮಕ್ಕಳಿದ್ದಾರೆ ಅಂದ್ರಿ? ಮಕ್ಕಳಾಗಕ್ಕೆ ಮದುವೆನೇ ಆಗ್ಬೇಕಾ? ಓ, ಇರ್ಬೋದು. ಅದು ನಿಮ್ಮ ವಿಷಯದಲ್ಲಿ ಏನ್ ಬೇಕಾದ್ರೂ ಇರ್ಬೋದು. ಸರ್, ಮಾವಿನಕಾಯಿ ಬೀಳುತ್ತೋ ಇಲ್ವೋ ಗೊತ್ತಿಲ್ಲ, ಕಲ್ಲು ಹೊಡಿತೀವಿ. ಬಟ್ ನೀವ್ ಯಾಕೆ ಸರ್ ನಿಮ್ ತಲೆ ಹೊಡ್ಕೊಂತಿದ್ದೀರಾ? ಖುಷಿ ಸಿಗುತ್ತಾ ನಿಮಗೆ? ಕೂತು ಬೆನ್ನು ನೋಯ್ತಾ ಇದೆ ಸರ್. ಅವನ ಅಪರಾಧಿ ಅಂತ ಒಪ್ಕೊಂಡ್ಬಿಡಿ ಸರ್ ಪ್ಲೀಸ್. ನಿಮಗೋಸ್ಕರ ಎಲ್ಲ ಕಾಯ್ತಾ ಇದ್ದಾರೆ, ಹೋಗಿ. ಫಿಲ್ಮ್ಗೆ ಟೈಮ್ ಆಗ್ತಾ ಇದೆ ಸರ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀನು. ಆದರೆ ಅವ್ರ ಜೊತೆ ನಟಿಸುವ ಅವಕಾಶ ಈ ಸಂದರ್ಭ ಬಂದಾಗ, ಆ್ಯಂಡ್ ಅದರಲ್ಲೂ ಕೂಡ ನಮಗೆ ಸೆಟಲ್ ಮಾಡಬೇಕು ಅಷ್ಟು ಜನ ಕೂತ್ಕೊಂಡು. ಆ್ಯಂಡ್ ವಿ ಹ್ಯಾಡ್ ಎ ಡೆಡ್ ಲೈನ್ ಆಫ್ 12 days ಟು ಫಿನಿಶ್ ದ ವರ್ಕ್ ಇನ್ 12 days. ಒಂದು ಕಡೆ ಬಜೆಟು, ಒಂದು ಕಡೆ ಡೇಟ್ಸ್, ಈ ಥರ ಇವೆಲ್ಲ ಒತ್ತಡಗಳ ನಡುವೆ ಆತ ತುಂಬ ಚೆನ್ನಾಗಿ ನಿಭಾಯಿಸಿದ ಅಂತಾನೆ. ಅದನ್ನು ಬದಲಾಯಿಸೋ ಉದ್ದೇಶನೂ ನನಗಿಲ್ಲ. ನಾವೆಲ್ಲ ಇಲ್ಲಿ ಸೇರಿರೋದೇ ಯೋಚನೆ ಮಾಡಿ ತೀರ್ಮಾನ ತಗೊಳ್ಳೋದಕ್ಕೆ. ಕಿತ್ತಾಟ, ಕಿರ್ಚಾಟ, ಅಸೂಯೆ ಅದ್ಯಾವುದೂ ಮುಖ್ಯ ಅಲ್ಲ. ಕೋರ್ಟಲ್ಲಿ ಅಷ್ಟು ಸುಲಭವಾಗಿ ತೀರ್ಮಾನ ತಗೊಳಕ್ಕಾಗಲಿಲ್ಲ ಅಂತಾನೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ಸೇರಿಸಿರೋದು. ಒದ್ದಾಡ್ತಿರೋ ಆ ಹುಡುಗನ ಹೃದಯ ಈಗ ನಮ್ಮ ಮುಂದೆ ಇದೆ. ಅವನ ಜೀವನ ನಾವು ಕೊಡೋ ತೀರ್ಪಿನ ಮೇಲೆ ನಿಂತಿದೆ. ದಿಸ್ ಕೆನಾಟ್ ಬಿ ಡಿಸೈಡೆಡ್ ಇನ್ 5 seconds or 5 minutes. ತಪ್ಪಾಗೋದ್ರೆ ಇದ್ಯಾವ ಸೀಮೆ ಮಾತು ರೀ? 2012 ಡಿಸೆಂಬರ್ಗೆ ಪ್ರಪಂಚನೇ ಪ್ರಳಯ ಆಗುತ್ತೆ ಅಂತ ಹೇಳ್ತಾರೆ. ಆಗೋಗುತ್ತಾ? ತಿಳ್ಕೊತಾ ಹೋದ್ರೆ ಏನ್ ಬೇಕಾದ್ರೂ ತಿಳ್ಕೊಬಹುದು. ಇದು ಜಾತಕ ಅಲ್ಲ, ಜೀವನ. ವೆರಿ ಚಾಲೆಂಜಿಂಗ್ ಅದು, ದ ಶೂಟಿಂಗ್ ಪಾರ್ಟ್ ಇಟ್ ಸೆಲ್ಫ್. ಸೊ ಉದಾಹರಣೆಗೆ ನಾನು ಐ ವರ್ಕ್ ಓನ್ಲಿ ಫ್ರಮ್ 9 to 6. ಸೊ ಹಿ ವುಡ್ ಸ್ಟಾರ್ಟ್ ವರ್ಕಿಂಗ್ ಸೇ ಅಬೌಟ್ 6 in the morning only. ಬೈ 9 in the night he will finish. ಬಟ್ ನಾನು ಹೋದ ನಂತರ ಬೇರೆಯವರು ಶಾರ್ಟ್ಸ್ ತೊಗೊಂಡು ಆ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು 12 ದಿವಸದಲ್ಲಿ ನಮ್ಮೆಲ್ಲರ ಈ ಜೂರಿ ಪೋರ್ಷನ್ ಎಲ್ಲ ಮುಗಿಸಿದ್ರು. ಆಮೇಲೆ ಬೇರೆ ಒಂದು 2-3 ದಿವಸದ ಬೇರೆ ಅವರಿಗೆ ಚಿತ್ರೀಕರಣ ಆಯಿತು. ಅದರಲ್ಲಿ ಚೇತನ್ ಪಾರ್ಟ್ ಮಾಡಿದರೆ ಆ ಪಾತ್ರ. ಹಿ ಈಸ್ ದ ಕ್ಯಾರೆಕ್ಟರ್ ಹೂ ಪ್ಲೇಸ್ ದ ಅಕ್ಯೂಸ್ಡ್ ಇದರಲ್ಲಿ. ಹಾಗಾಗಿ ಆ್ಯಂಡ್ ಇಷ್ಟೊಂದು ಕಷ್ಟದ ಕೆಲಸವನ್ನು ರವಿ ತುಂಬ ಸಲೀಸಾಗಿ ನಿಭಾಯಿಸಿದರು. ಆ್ಯಂಡ್ ಹಿ ಹ್ಯಾಸ್ ಎ ನ್ಯಾಕ್ ಆಫ್ ಗೆಟಿಂಗ್ ಇಟ್ ಡನ್. ಆ್ಯಂಡ್ ಐ ಹ್ಯಾಡ್ ಎಕ್ಸ್ಪೆಕ್ಟೆಡ್ ದ್ಯಾಟ್ ಫ್ರಮ್ ಹಿಮ್ ಓನ್ಲಿ. ಬಟ್ ಆನ್ ದ ಸೆಟ್ಸ್ ಐ ಫೌಂಡ್ ಇಟ್ ಹಿ ವಾಸ್ more than I expected. He was very good at it. He wanted, and he temperament. ಯಾವತ್ತು ಸಿಟ್ಟಾಗಿದ್ದವರನ್ನು ತಣ್ಣಗೆ ಮಾಡಿ ಈಗೆಲ್ಲ ಎಲ್ಲರೂ ಚೆನ್ನಾಗಿ ಕರ್ಕೊಂಡು ಹೋಗಿ ಫಿನಿಶ್ಡ್. ರವಿ ಶ್ರೀವತ್ಸ ನಿರ್ದೇಶನದ ದಶಮುಖ ಚಿತ್ರದ ಬಗ್ಗೆ ಮಾತಾಡ್ತಿದ್ವಿ. ಅನಂತ್ ಅವರ ದಶಮುಖಗಳು ಕೂಡ ಅನಾವರಣಗೊಳ್ತಾ ಇವೆ, ಅಂದರೆ ಅವರ ಹವ್ಯಾಸಗಳು, ಅವರ ಜೀವನ ಇತ್ಯಾದಿ. ಸೊ ನಾವು ಈ ಬಗ್ಗೆ ಇನ್ನಷ್ಟು ಮಾತುಕತೆ ಮುಂದುವರಿಸೋಣ. ಅವರಿಂದ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಚಿಕ್ಕದೊಂದು ಬ್ರೇಕ್ನ ನಂತರ. 1 ಗಂಟೆ ಕಾಲ ಕೂತು ಚರ್ಚಿಸೋದ್ರಲ್ಲಿ ತುಂಬ ವ್ಯತ್ಯಾಸ ಇದೆ.